ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೃಹತ್ ಕಟೌಟ್ಗಳು ಮುರಿದು ಬಿದ್ದು ಮೂವರು ಗಾಯಗೊಂಡಿರುವ ಘಟನೆ ಹುಬ್ಬಳ್ಳಿಯ ಮಂಟೂರ ರಸ್ತೆಯಲ್ಲಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ವಸತಿ ಇಲಾಖೆಯಿಂದ ಮನೆ ಹಂಚಿಕೆಯ ಕಾರ್ಯಕ್ರಮ ನಡೀತಾ ಇದೆ. ಮಂಟೂರ ರಸ್ತೆಯ ಅಕ್ಕಪಕ್ಕ ಹಾಗೂ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಇತರೆ ಕಾಂಗ್ರೆಸ್ ನಾಯಕರ ಬೃಹತ್ ಕಟೌಟ್ ಅಳವಡಿಸಲಾಗಿತ್ತು. ಸಿಎಂ ಮತ್ತು ಸಚಿವ ಜಮೀರ್ ಅವರ ಕಟೌಟ್ಗಳು ಮುರಿದು ಬಿದ್ದು ಅದರ ಕೆಳಗಿದ್ದ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಗಾಯಗೊಂಡವರಲ್ಲಿ ಓರ್ವ ಮಹಿಳೆಯನ್ನ ಶಾರದಾ ಕ್ಯಾರಕಟ್ಟಿ ಅಂತ ಗುರುತಿಸಲಾಗಿದೆ. ಶಾರದಾ ಹುಬ್ಬಳ್ಳಿ ಗಂಗಾಧರ ನಗರದ ಸೆಟಲ್ಮೆಂಟ್ ಬಡಾವಣೆಯ ಮಹಿಳೆ. ಮನೆ ಕೇಳಲೆಂದು ಮಗ ಶಶಿಕಾಂತ ಕ್ಯಾರಕಟ್ಟಿ ಜೊತೆಗೆ ಬಂದಿದ್ರು. ಕಟೌಟ್ ಬೀಳ್ತಿದ್ದ ವೇಳೆ ಮಗ ಶಶಿಕಾಂತ್ ತಪ್ಪಿಸಿಕೊಂಡಿದ್ದಾನೆ. ತಾಯಿಗೆ ಕಟೌಟ್ ತಾಗಿ ಗಾಯಗೊಂಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಶಶಿಕುಮಾರ್ ಹಾಗೂ ಡಿಎಚ್ಒ ಹೊನಕೇರಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. 3 ಜನ ಇವತ್ತು ಅಲ್ಲೇ ಇನ್ಸಿಡೆಂಟ್ ಆದ ತಕ್ಷಣ 3 ಜನಕ್ಕೆ ಇಂಜುರಿ ಆಗಿದೆ ಅಂತ ಬಂತು. ಸೊ ಇಮಿಡಿಯೇಟಾಗಿ ಆಂಬುಲೆನ್ಸ್ ಮುಖಾಂತರವಾಗಿ 2 ಪೇಷಂಟ್ಗಳನ್ನು ಈಗಾಗಲೇ ನಾವು ಸುಚರಾಯ ಹಾಸ್ಪಿಟಲ್ಗಳಲ್ಲಿ ಮತ್ತು ಒಂದು ಕಿಮ್ಸ್ನಲ್ಲಿದೆ. ಸೊ ಅದರಲ್ಲಿ ಶಾಂತಾ ಕ್ಯಾರ್ಕಟ್ಟಿ ಅಂತ ಅವರು ಔಟ್ಸೈಡಿಂದ ಬಂದವರು, ಅಂದರೆ ಕೆಲಸ ಮಾಡೋರಲ್ಲ ಅಲ್ಲಿ. ಸೊ ಅವರಿಗೆ ಸ್ವಲ್ಪ ಬೆನ್ನು ನೋವಾಗಿದೆ. ಸೊ ಅವ್ರು ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸೊ ಅದನಂತರ ಇನ್ನೊಬ್ಬರು ಶಂಕರ್ ಹಡಪದ್ ಅಂತ 28 ವರ್ಷದವರು, ಅವ್ರು ಕೆಲಸ ಮಾಡೋರು, ಅವರು ಬ್ಯಾಟಿಂದ ಬಂದವರು. ಅವರಿಗೆ ಸ್ವಲ್ಪ ರೈಟ್ ಅಪ್ಪರ್ ಐಡಿನಲ್ಲಿ ಸ್ವಲ್ಪ ಇನ್ಸೈಡ್ ವುಂಡ್ ಆಗಿದೆ ಮತ್ತು ಸ್ವಲ್ಪ ಕಾಲು ಸ್ವಲ್ಪ ನೋವಾಗಿದ್ದರಿಂದ ಅವರು CT ಸ್ಕ್ಯಾನ್ ಮಾಡೋಕೆ ಹಾಕಿದೆ. ಇಬ್ಬರು ನಾನು ಮಾತಾಡ್ಸ್ಕೊಂಡಿದ್ದೀನಿ. ಅವ್ರು ಸ್ಟೇಬಲ್ ಇದ್ದಾರೆ. ಇವಾಗ ಟ್ರೀಟ್ಮೆಂಟ್ ಅಂತೂ ನಡೀತಾ ಇದೆ. ಪ್ರಪಂಚದಲ್ಲೇ 2ನೇ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವ ನಗರವೆಂದು ಬೆಂಗಳೂರು ಕುಖ್ಯಾತಿ ಪಡೆದುಕೊಂಡಿದೆ. ಇದರ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಟ್ರಾಫಿಕ್ ಕಡಿವಾಣಕ್ಕೆ ಕೆಲ ಕಠಿಣ ರೂಲ್ಸ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಅದರಂತೆ ಇನ್ಮುಂದೆ ಒನ್ ವೇನಲ್ಲಿ ಹೋದ್ರೂ ಸಹ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗಲಿದೆ. ಈ ಬಗ್ಗೆ ನಗರ ಸಂಚಾರ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಒನ್ ವೇನಲ್ಲಿ ವಾಹನಗಳ ಓಡಾಟದಿಂದಲೇ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಂಚಾರ ನಿಯಮ ಉಲ್ಲಂಘಿಸಿದ್ರೆ ದಂಡ ಮಾತ್ರವಲ್ಲ, ಡ್ರೈವಿಂಗ್ ಲೈಸೆನ್ಸ್ ಕೂಡ ರದ್ದಾಗಲಿದೆ. ಇದಕ್ಕಾಗಿ RTO ಅಧಿಕಾರಿಗಳಿಂದ 1 ತಿಂಗಳವರೆಗೂ ಲೈಸೆನ್ಸ್ ರದ್ದು ಮಾಡಲು ಅವಕಾಶ ಇರುತ್ತೆ ಅಂದಿದ್ದಾರೆ. ಈ ಎಗ್ನೆಸ್ಟ್ ಒನ್ ವೇ ಯಾರು ಬರ್ತಾರೆ ಅವರಿಂದ ಕೂಡ ಇದೊಂದು ಕಾರಣ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾದ್ಮೇಲೆ ಈಗ ನಾವು ಅದನ್ನು ಭಾಳ ಸ್ಟ್ರಿಕ್ಟಾಗಿ ಮೊದಲು ಮಾಡ್ತಿದ್ವಿ. ಲಾಸ್ಟ್ ಇಯರ್ ನಾವು 3.2 lakh ಕೇಸಸ್ ರಿಜಿಸ್ಟರ್ ಮಾಡಿದ್ವಿ. ಬಟ್ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಂತ ನಾವು ಸ್ಪೆಷಲ್ ಡ್ರೈವ್ ತೊಗೊಂಡು ಈಗ ನಾವು ಮಾಡಿದ್ವಿ. ಲಾಸ್ಟ್ 3 ಡೇಸಲ್ಲಿ ಅರೌಂಡ್ 7,500-8,000 ಕೇಸಸ್ ನಾವು ಹಾಕಿದ್ದೀವಿ. ಮತ್ತು ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅವ್ರ ಮೇಲೆ ಕೂಡ ಕೆಲವು ಸ್ಪೆಸಿಫಿಕ್ ಕೇಸಸ್ಸಲ್ಲಿ DL ಸಸ್ಪೆನ್ಷನ್ ಕೂಡ ನಾವು ಕಳಿಸ್ತೀವಿ. ಎಲ್ಲರಿಗೂ ಮಾಡಲ್ಲ, ಒನ್ ವೇಲಿ ಆ್ಯಸ್ ಪರ್ ರೂಲ್ಸ್ ಒನ್ ವೇಲಿ ಇದು ಮಾಡಲ್ಲ. ಬಟ್ ಕೆಲವರು ಯಾರು ಮೇಜರ್ ಪ್ರಾಬ್ಲಮ್ ಕಂಜೆಷನ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಮೇಲೆ FIR ಮಾಡಿ ಲೈಸೆನ್ಸ್ ಸಸ್ಪೆನ್ಷನ್ಗೆ ಕಳಿಸ್ತೇವೆ. ಸರ್, ಎಷ್ಟು ದಿನಗಳು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.